ಹಲೋ, ನಿಮ್ಮ ಹೆಸರೇನಮ್ಮ? ನನ್ನ ಹೆಸರು ಸೌಮ್ಯ ಸರ್. ಸೌಮ್ಯ, ನೀವು ಈ ಕಾಯಿಲೆ ಬಿದ್ದಿದ್ದೀರಾ ಅಂತ ಗೊತ್ತಾಯ್ತು. ನಾನು ನಿಮ್ಮ ಮನೆಗೆ ಫೋನ್ ಮಾಡಿ ಹೇಳಿದ್ರು, ನಿಮ್ಮ ಅಕ್ಕಪಕ್ಕದವರು. ಅದಕ್ಕೆ ನಿಮಗೆ ಏನಾಗಿದೆಯಮ್ಮ? ನನಗೆ ಕೈ ಕಾಲು ಬಿದ್ದೋಗಿದೆ ಸರ್. ನಡೆಯಕ್ಕಾಗಲ್ಲ, ಎದ್ದೇಳಕ್ಕಾಗಲ್ಲ, ಕುತ್ಕೊಳಕ್ಕಾಗಲ್ಲ. ಜ್ವರ ಬಂತು. ಅದಕ್ಕೆ ಮುಂಚೆನೂ ಕಾಲು ನಡೆಯಕ್ಕಾಗ್ತಾ ಇರ್ಲಿಲ್ಲ. ಕಾಲುಗಳು ತುಂಬಾ ನೋವು, ಎದ್ದೇಳಕ್ಕಾಗಲ್ಲ, ಕುತ್ಕೊಳಕ್ಕಾಗಲ್ಲ. ಇದ್ದಕ್ಕಿದ್ದಂಗೆ ಜ್ವರ ಬಂದು ಈಗ ಕೈ ಬಿದ್ದೋಗಿದೆ. ತುಂಬಾ ಸೀರಿಯಸ್ ಆಗಿದೆ. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಬೇಕು ಅಂದ್ರು. ಯಾರು ನೋಡ್ಕೊಳ್ಳೋರಿಲ್ಲ. ನಮ್ಮ ತಾಯಿ, ನನ್ನ ಮಗಳು 13 ವರ್ಷ, ಅವಳು ಸ್ಕೂಲ್ಗೆ ಹೋಗ್ತಾಳೆ. ಈಗ 7th. ಈಗ ನಮ್ಮ ಪರಿಸ್ಥಿತಿ ತುಂಬಾ ಚೆನ್ನಾಗಿಲ್ಲ ಅಂದ್ಬಿಟ್ಟು ಯಾರೋ ಸಾರ್ ಹೇಳಿದ್ರು, ನಂಬರ್ ಕೊಟ್ರು ಮೇಡಮ್ ಅವರು. ಈ ತರ ಯಾರಾದ್ರೂ ಹೆಲ್ಪ್ ಮಾಡ್ತಾರೆ ನೋಡಿ ಅಂತೇಳಿ. ನಿಮ್ಮ ಮನೆ ಎಲ್ಲಿರೋದು? ಇದು ಹಾರವಳ್ಳಿಗೆ ಹೋಗೋ ರೋಡು, ವೀರಾಂಜನೇಯ ನಗರ, ಕೋಲಾರ. ದೇವಸ್ಥಾನ ಒಂದಿದೆಯಲ್ಲ, ವೀರಾಂಜನೇಯ ನಗರ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ ಈ ರೋಡಲ್ಲಿ. ಆಮೇಲೆ ನಿಮ್ಗೆ ಇದಾಗಿ ನೀವು ಎಷ್ಟು ವರ್ಷದಿಂದ ಹಿಂಗೆ ನೀವು ಕಾಯಿಲೆ ಬಿದ್ದಿದ್ದೀರಾ? ಮೊದ್ಲು 7 ವರ್ಷದಿಂದ ಕಾಲ್ ಬಿದ್ದೋಗಿತ್ತು. ಹಂಗೆ ಮನೇಲಿ ಕುತ್ಕೊಂಡು ಹೂವ ಕಟ್ಕೊಂಡು ಏನೋ ನನ್ನ ಜೀವನ ಮಾಡ್ತಾ ಇದ್ದೆ. ಈಗ ಒಂದ್ 15 ದಿವಸದಿಂದ ಕೈ ಕಾಲೆಲ್ಲ ಬಿದ್ದೋಗಿ ಎದ್ದೇಳ ಕುತ್ಕೊಳಕ್ ಆಗಲ್ಲ. ಹಿಂಗೆ ಮಂಚದ ಮೇಲೇನೆ ಎಲ್ಲ ತುಂಬಾ ಮೈಯೆಲ್ಲ ಊತ ಬಂದು, ಜ್ವರ ಬಂದು ತುಂಬಾ ಸೀರಿಯಸ್. ಅಡ್ಮಿಟ್ ಮಾಡ್ಬೇಕು ಅಂದ್ರು. ಯಾರು ಕರ್ಕೊಂಡು ಹೋಗಿ ತೋರ್ಸೋಕಿಲ್ಲ ಅಂದ್ಬಿಟ್ಟು ಈ ತರ ಸಾರಿದ್ದಾರೆ, ನೋಡಿಸ್ತೀವಿ ಅಂದ್ರು. ಮೊದ್ಲು ನೀವು ಏನ್ ಕೆಲಸ ಮಾಡ್ತಾ ಇದ್ರಿ? ಏನಿಲ್ಲ ಸರ್, ಮನೆಯಲ್ಲಿ ಹೂವ ಕಟ್ಕೊಳ್ಳೋದು 1 kg. ಎದ್ದು ಓಡಾಡಕ್ ಆಗಲ್ವಲ್ಲ, ಕುಂತಲ್ಲೇ ಹೂವ ಕಟ್ಕೊಳ್ಳೋದು 1 kg. ಇವಾಗ ಅದು ಇಲ್ಲ 15 ದಿವಸದಿಂದ. ಇವಾಗ ಜೀವನ ಹೆಂಗೆ ನೀವು ಮಾಡ್ತಾ ಇದ್ದೀರಾ? ಏನಿಲ್ಲ, ಅಕ್ಕಪಕ್ಕ ಇರೋರು ಯಾರಾದ್ರೂ ಮಗುನ್ ಕರೆದು ಒಂದು ತುತ್ತು ಊಟ ಕೊಡ್ತಾರೆ. ಅದೇ ಗೊತ್ತಿರೋರು ಊಟ ಬಟ್ಟೆ ಕೊಡ್ತಾ ಇದಾರೆ, ಏನು ಇಲ್ಲ ಸರ್. ಅದಕ್ಕೆ ನಿಮ್ಮ ಯಾರಾದ್ರೂ ಹೆಲ್ಪ್ ಮಾಡ್ತಾರೇನೋ? ಊಟಕ್ಕೂ ಇಲ್ಲ, ಟ್ಯಾಬ್ಲೆಟ್ಗೂ ಯಾರು ಏನು ನೋಡೋರಿಲ್ಲ. ಎಲ್ರು ನೀನು ನಿನ್ ಮಗಳು ಏನಕ್ಕೆ ಬದುಕಿರೋ, ಸತ್ತೋಗು ಅಂತಾರೆ. ರೇಷನ್ ಕಾರ್ಡ್ ಮಾಡಿಸಿಲ್ಲ, ರೇಷನ್ ಕಾರ್ಡ್ ಇತ್ತು ಅದು ಕ್ಯಾನ್ಸಲ್ ಮಾಡಿಸಿದ್ರು. ಆಧಾರ್ ಕಾರ್ಡು ಇಲ್ಲ, ಅದು ಕ್ಯಾನ್ಸಲ್ ಮಾಡಿಸಿದ್ರು. ಯಾರು ಇಲ್ಲ ಸರ್ ನೋಡ್ಕೊಳ್ಳೋರು. ನನ್ನ ಮಗಳೊಬ್ಬಳು ಬಿಟ್ರೆ, ನಮ್ಮ ತಾಯಿ ಬಿಟ್ರೆ ಇನ್ಯಾರು ಇಲ್ಲ. ಮಗಳು ಚಿಕ್ಕ ವಯಸ್ಸಾ? 13 ವರ್ಷ. ಅವಳು ಸ್ಕೂಲ್ಗೆ ಹೋಗಿದ್ದಾಳೆ. ಇಲ್ಲೇ ಯಲ್ಲಮ್ಮ ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾಳೆ. ಅವಳು ಅಲ್ಲಿ ಇಲ್ಲಿ ಭಿಕ್ಷೆ ಬೇಡ್ಕೊ ಬರ್ತಾಳೆ. ಅವರು ಇವರು ಬಟ್ಟೆ ಕೊಡ್ತಾರೆ. ಯಾರು ಏನು ನೋಡಲ್ಲ ಸರ್. ಎಲ್ರು ನೀವೇನಕ್ಕಿರೋ ಸತ್ತೋಗಿ, ನಮ್ಗೆ ಅವಮಾನ, ಬೇಜಾರು. ಯಾವಾಗ್ಲೂ ಅನ್ನ ಸಾರಕ್ಕೆ ಬರ್ತೀರಾ, ನಾಚಿಕೆ ಆಗಲ್ವಾ ಅಂತಾರೆ. 1 ಬಾಟ್ಲ್ ನೀರು ಕೂಡ ಅಕ್ಕಪಕ್ಕ ಇರೋರ ಹತ್ರ ಈಸ್ಕೊಬರ್ಬೇಕು. ಸ್ಕೂಲಲ್ಲೂ ಅಷ್ಟೇ, ಮಾಸ್ಟರ್ ಯಾವಾಗ್ಲಾದ್ರೂ ಊಟ ಕೊಡ್ತೀನಿ ಅಂತಾರೆ, ಅದಕ್ಕೂ ಜಗಳ ಮಾಡ್ತಾರೆ ಸ್ಕೂಲಲ್ಲಿ ಊಟ ತಗೊಂಡೋಗ್ತೀಯ, ನೀರು ತಗೊಂಡೋಗ್ತೀಯ ಅಂತ ತುಂಬಾ ಅವಮಾನ ಮಾಡ್ತಾರೆ ಸರ್ ಅಕ್ಕಪಕ್ಕ ಇರೋರು. ನನಗೂ ನನ್ನ ಮಗಳಿಗೂ ಯಾವಾಗ್ಲೂ ಸತ್ತೋಗು ಅಂತಾರೆ. ಅಕ್ಕಪಕ್ಕ ಇರೋರೆಲ್ಲ ಜಗಳಕ್ಕೆ ಬರ್ತಾರೆ. ಇವರಿಂದ ನಾವು ಮನೆಯಲ್ಲಿ ಇರೋಂಗಿಲ್ಲ, ಊಟಕ್ಕೆ ಬರ್ತಾರೆ, ಬಟ್ಟೆ ಬರಲ್ಲ ನೋವಿಗೆ. ನೀವು ಅವ್ರ ತಾಯಿನಾ? ಹೌದು ಸರ್. ನೀವೇನ್ ಮಾಡ್ತೀರಾ? ಕೂಲಿ ಕೆಲಸ ಮಾಡ್ತೀರಾ? ಇಲ್ಲೇ ಇರ್ತೀರಾ? ಎಲ್ಲಾರು ಕಿಸ್ತಾ ಇದ್ರೆ ನೋಡ್ಸಕ್ಕಾಗಲ್ಲ. ಏನ್ ಗಲಾಟೆ, ಯಾವಾಗ ರಾತ್ರಿ ನಿಂತನೆ ಮಾಡೋದು. ಎಷ್ಟು ಮಾತ್ರೆ ಕುಡಿದ್ರು ವಾಸನೆ ಇಲ್ಲ. ಯಾವಾಗ ನೋವು 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 ಅಂತ ಇರ್ತಾಳೆ. ಏನೋ ಆ ಕಡೆ ಜಯನಗರದಲ್ಲಿ ಯಾರಾದ್ರೂ ಕರೆದು ಊಟ ಹಾಕ್ಸ್ರೆ ಏನೋ ತಂದ್ಕೊಡೋದು ಮಾಡೋದು ನನ್ನ ಕೈನಲ್ಲಿ ಎತ್ತಿ ಮಾಡೋಕ್ಕಾಗಲ್ಲ. ತೋರ್ಸೋಕ್ಕಷ್ಟು ಶಕ್ತಿ ನಮಗಿಲ್ಲ ಸರ್. ನಮ್ದೆಲ್ಲ ಅಷ್ಟು ಇದು ಮಾಡಿ ಅಡ್ಮಿಟ್ ಮಾಡಿ ತೋರಿಸೋಷ್ಟು ಇದಿಲ್ಲ. ಏನೋ ಒಂದು ಮಾತ್ರೆ ಒಂದು ದಿವಸ ತಗೊಂಡು ಬಂದು ಕೊಡ್ತಾ ಇದ್ದೀವಿ. ಸದ್ಯಕ್ಕೆ ಹಂಗಿದ್ದಾಳೆ. ಇವಾಗ ಸಹಾಯ ಯಾರಾದ್ರೂ ಸಹಾಯ ಯಾರಾದ್ರೂ ಮಾಡಿದ್ರೆ ಏನೋ ತೋರಿಸ್ತೀವಿ. ಯಾವ ನಂಬರ್ಗೆ ನೀವು ಸಹಾಯ ಮಾಡೋ ಫೋನ್ ನಂಬರ್ ಏನಾದ್ರು ಇದೆಯಾ ನಿಮ್ದು? ನನ್ನ ತಮ್ಮನ ನಂಬರ್ ಇದೆ, ನಂದು ಅಕೌಂಟ್ ಏನು ಇಲ್ಲ. ನಿಮ್ಮ ತಮ್ಮನ ನಂಬರ್ ಯಾರ್ದಾದ್ರು ನಂಬರ್ ಕೊಡಿ. ಅವರು ಏನಾದ್ರು ಇದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಕೊಡ್ತೀವಿ ಸರ್. ಕೊಡಿ.